ನಮಸ್ಕಾರ ಕರುನಾಡು. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕನ್ನಡತಿ. ನಾನಿವತ್ತು ಬಂದಿರೋದು ಸಕಲೇಶ್ಪುರದ ಎತ್ತೂರು ಸಮೀಪದಲ್ಲಿರುವಂತ ಕಾಗೇನಹರೆ ಗ್ರಾಮಕ್ಕೆ. ಇಲ್ಲಿ ಪ್ರಕೃತಿ ಸೌಂದರ್ಯದ ಮಧ್ಯೆ ಇರುವಂತ ಕಾಗೇನಹರೆ ಚಾಮುಂಡೇಶ್ವರಿ ದೇವಸ್ಥಾನ ತುಂಬಾನೇ ಫೇಮಸ್ ಆಗಿದೆ. ಬನ್ನಿ ಈ ದೇವಸ್ಥಾನದ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ತಿಳ್ಕೊಳ್ಳೋಣ. ಈ ದೇವಸ್ಥಾನ ವಾರದಲ್ಲಿ ಒಂದೇ ದಿನ ತೆಗೆಯೋದು, ಅದು ಭಾನುವಾರದಂದು. ಅದು 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮಾತ್ರ. ಬೇರೆ ಇನ್ನೆಲ್ಲ ದಿನನೂ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ನಮ್ಮ ಸಕಲೇಶ್ಪುರದ ಜನ ಅವರವ್ರ ಪ್ರತಿಯೊಬ್ಬರು ಒಂದೊಂದು ತೋಟದಲ್ಲಿ ಚೌಡಿಯನ್ನ ಇಟ್ಟು ಪೂಜಿಸ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅವರ ನಂಬಿಕೆ ಪ್ರಕಾರ ಚಾಮುಂಡೇಶ್ವರಿ ದೇವಿ ಆ ತೋಟವನ್ನು ಕಾಪಾಡ್ತಿದ್ದಾರೆ, ರಕ್ಷಣೆಯ ಮಾಡ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದೇ ರೀತಿ ಸಕಲೇಶ್ಪುರದ ಜನ ಅತಿ ಹೆಚ್ಚಾಗಿ ನಂಬುವಂಥ ದೇವರು ಬಂದ್ಬಿಟ್ಟು ಕಾಗೇನಹರೆ ಚೌಡೇಶ್ವರಿ ದೇವಸ್ಥಾನ. ಈ ಚಾಮುಂಡೇಶ್ವರಿ ದೇವಸ್ಥಾನ ಬಂದ್ಬಿಟ್ಟು ತುಂಬಾನೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಲ್ಲಿ ಪ್ರತಿ ಭಾನುವಾರ ಬಂದ್ಬಿಟ್ಟು ಭಕ್ತಾದಿಗಳು ಅರ್ಕೆಯನ್ನು ಹೊರ್ತಾರೆ. ಕಾರಣ ಇಷ್ಟೇ, ಅಲ್ಲಿ ಹೊರೋವಂಥ ಅರ್ಕೆಗಳು ಅಥವಾ ಬೇಡಿಕೆಗಳು ಖಂಡಿತವಾಗ್ಲೂ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಬರೀ ಸಕಲೇಶ್ಪುರದ ಜನ ಅಲ್ಲ, ಇಲ್ಲಿ ಬರುವಂಥ ಸುತ್ತಮುತ್ತದ ಗ್ರಾಮಗಳಿಂದ ಅಥವಾ ಬೇರೆ ಊರುಗಳಿಂದ ಬರೋ ಜನಗಳು ಕೂಡ ಇದೇ ನಂಬಿಕೆ ಮೇಲೆ ಈ ದೇವಸ್ಥಾನಕ್ಕೆ ಬರ್ತಾರೆ. ಈ ದೇವಸ್ಥಾನದ ವಿಶೇಷ ಏನಂದರೆ, ನಾವು ಮಡಿಯಾಗಿ ಬಂದು ನಾವು ಹೊರೋವಂಥ ಅರ್ಕೆಯಲ್ಲಿ ಅಥವಾ ನಾವು ಕೇಳುವಂಥ ಒಂದು ಬೇಡಿಕೆಯಲ್ಲಿ ಸತ್ಯತೆ ಇದ್ದರೆ ಅದು ಖಂಡಿತವಾಗ್ಲೂ ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ತುಂಬ ಜನಕ್ಕೆ ಅದು ಆಗಿದೆ ಕೂಡ. ಹಾಗಾಗಿ ಅದನ್ನು ಪ್ರತಿಯೊಬ್ಬರು ಇಲ್ಲಿ ಬರೋವಂಥ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಆ ನಂಬಿಕೆಯನ್ನು ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ಮತ್ತು ಮುಖ್ಯವಾಗಿ ಏನಂದರೆ, ನಾವು ಇಲ್ಲಿ ಯಾರ್ದೋ ಒಬ್ಬರಿಗೆ ನಮಗೆ ಮೋಸ ಮಾಡಿರ್ಬೋದು ಅಥವಾ ಏನೋ ಒಂದು ನಮಗೆ ತೊಂದರೆ ಆಗಿರ್ಬೋದು, ಅದರಿಂದ ಪರಿಹಾರ ಬೇಕು ಅಂತ ಕೇಳಕ್ಕೆ ಬಂದಾಗ ನಮ್ಮ ಮಾತಲ್ಲಿ ಸತ್ಯತೆ, ನಮ್ಮ ಬೇಡಿಕೆಯಲ್ಲಿ ಸತ್ಯತೆ ಇದ್ದರೆ ಮಾತ್ರ ಈಡೇರುತ್ತೆ. ಇದು ಬಿಟ್ಟು ಯಾರಿಗೊಬ್ರಿಗೆ ಕೆಟ್ಟದ್ದು ಬಯಸೋ ಅಥವಾ ಯಾವುದೋ ಒಂದು ಸುಳ್ಳು ವಿಚಾರವಾಗಿ ಅರಕೆ ಹೊತ್ತರೋ ಅಥವಾ ಬೇಡಿಕೆ ಇಟ್ಟರೋ ಅದು ನಮ್ಮನ್ನೇ ಕಾಡುತ್ತೆ ಮತ್ತು ಅದರಿಂದ ನಮಗೆ ತೊಂದರೆ ಆಗುತ್ತೆ, ದೇವರು ನಮಗೇನೆ ಶಿಕ್ಷಿಸುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಮತ್ತು ಇಲ್ಲಿಯ ಜನರ ಪ್ರಕಾರ ಈ ದೇವಿ ಸತ್ಯದ ಪರ ಮಾತ್ರ ನಿಲ್ಲೋದು. ನಾನು ಈ ದೇವಸ್ಥಾನನ ವಿಸಿಟ್ ಮಾಡೋಣ ಅಂತ ಸಂಡೇ ಹೊರಟೆ. ನಾನು ಆಲ್ಮೋಸ್ಟ್ ಹೊರಟಾಗ ಮಾರ್ನಿಂಗ್ 8 o'clock ಆಗಿತ್ತು. ರೀಚ್ ಆಗೋಷ್ಟೊತ್ತಿಗೆ ಅರೌಂಡ್ 11:30 ಆಗಿತ್ತು. ರೀಚ್ ಆಗೋಷ್ಟೊತ್ತಿಗೆ ನನಗೆ ಒಳ್ಳೆ ಟೈಮ್ಗೆ ರೀಚ್ ಆದೆ ಅಂತ ಅನ್ನಿಸ್ತು. ಯಾಕೆಂದರೆ ನಾವು ಹೋಗೋಷ್ಟೊತ್ತಿಗೆ ಪೂಜೆ ಕರೆಕ್ಟಾಗಿ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಒಳ್ಳೆ ಟೈಮ್ಗೆ ಹೋಗಿದ್ದೆ. ನನಗೆ ಯಾವುದೇ ರೀತಿ ಅರ್ಕೆ ಏನೂ ಇರಲಿಲ್ಲ. ಹಾಗಾಗಿ ಜಸ್ಟ್ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ವಾಪಸ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿ ಜನಗಳ ಹತ್ರ ಹೇಗಿದೆ ಅಂತ ಒಪಿನಿಯನ್ಗಳು ಕೇಳಿಕೊಂಡು ನಾನು ಬಂದೆ. ಎಸ್ಪೆಷಲಿ ಅಲ್ಲಿರೋ ಜನರ ಹತ್ರ ನಾನು ಮಾತಾಡ್ಸೋಣ ಅಂತ ಟ್ರೈ ಮಾಡಿದೆ. ಬಟ್ ಯಾರೂ ಮೈಕಲ್ಲಿ ಮಾತಾಡೋಕ್ಕೆ ಅಥವಾ ವೀಡಿಯೋದಲ್ಲಿ ಬರೋಕ್ಕೆ ಯಾರೂ ಇಷ್ಟಪಡ್ತಿರ್ಲಿಲ್ಲ. ಸೊ ಕೆಲವೊಮ್ಮೆ ಯಾರಿಗೆ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂದಾಗ ನಾವು ಅವ್ರ ಪ್ರೈವಸಿನ ಕಿತ್ಕೋಬಾರ್ದು ಅನ್ನೋದು ನನ್ನ ಒಪಿನಿಯನ್. ಸೊ ಅವ್ರಿಗೆ ಫೋರ್ಸ್ಫುಲ್ಲಾಗಿ ವೀಡಿಯೋ ಮಾಡಿಕೊಂಡು ಅಥವಾ ಅದನ್ನು ಅಪ್ಲೋಡ್ ಮಾಡೋದ್ರಿಂದ ಅದರಲ್ಲಿ ಅರ್ಥನೇ ಇರಲ್ಲ. ಜಸ್ಟ್ ನಾನು ಅವ್ರ ಹತ್ರ ಕೆಲವೊಂದು ಈ ಥರ ವಿಷಯಗಳನ್ನು ನನಗೇನು ತಿಳಿಸ್ಕೊಟ್ಟೆ, ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾನು ಅಲ್ಲಿಂದ ಹೊರಟೆ. ನಾನು ಬ್ರೇಕ್ಫಾಸ್ಟ್ ಎಲ್ಲದನ್ನು ಸ್ಕಿಪ್ ಮಾಡಿ ಹೊರಟಿರೋದ್ರಿಂದ, ಅಲ್ಲಿ ಮಾರ್ನಿಂಗ್ಗೆ ಹೊರಟಿರೋದ್ರಿಂದ ಸೊ ನನಗೆ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಅಲ್ಲೇ ಕಾಗೇನಹರೆ ದೇವಸ್ಥಾನದ ಹತ್ರ ಇರುವಂಥ ಒಂದು ಹೋಟೆಲ್ಗೆ ಹೋಗಿದ್ದೆ. ನನಗೆ ಈ ಹೋಟೆಲ್ ನನ್ನ ಕೆಲವೊಂದು ಯಾವುದಾದ್ರು ವಿಶೇಷ ಅನಿಸುತ್ತೆ, ಹೋಟೆಲ್ಗಳು ಅಥವಾ ಟೇಸ್ಟಿ ಫುಡ್ ಅನಿಸುತ್ತೆ, ನಾನು ಆ ಹೋಟೆಲ್ನ ರಿವ್ಯೂ ಮಾಡೋಕ್ಕೆ ಕೂಡ ಇಷ್ಟಪಡ್ತೀನಿ. ನನಗೆ ಈ ಹೋಟೆಲ್ ತುಂಬ ಚಿಕ್ಕದಾಗಿದ್ದರು, ತುಂಬಾ ಇಷ್ಟ ಆಯಿತು ಹೋಟೆಲ್ ಫುಡ್ಡೆಲ್ಲ. ಇಲ್ಲಿ ಪ್ರತಿದಿನ ಅವ್ರ ಮನೇಲಿ ಮಾಡೋವಂಥ ಅಡುಗೆಗಳನ್ನು ತಂದುಬಿಟ್ಟು ಇಲ್ಲಿ ಮಾರಾಟ ಮಾಡ್ತಾರಂತೆ. ಅಂದರೆ ಭಾನುವಾರದೊತ್ತು ವಿಸಿಟರ್ಸ್ ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ. ಸೊ ಆವಾಗ ಏನಂದರೆ, ಇವತ್ತು ನಾವು ಹೋದಾಗ ಇದ್ದಿದ್ದು ವಿಶೇಷ ಫುಡ್ ಏನಂದರೆ ಇಡ್ಲಿ ಮತ್ತು ಚಟ್ನಿ ಇತ್ತು. ಮನೆ ಫುಡ್ ಆಗಿರೋದ್ರಿಂದ ಅದರಲ್ಲೂ ಸಕಲೇಶ್ಪುರದ ತಿಂಡಿಗಳು ಸಕ್ಕದಾಗಿತ್ತು. ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು. ಯಾರಾದರೂ ಈ ದೇವಸ್ಥಾನಕ್ಕೆ ಬಂದರೆ ಈ ಹೋಟೆಲ್ನ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ಸಕಲೇಶ್ಪುರದಲ್ಲಿ ಮಣ್ಣಿನ ಗ್ಲಾಸಲ್ಲಿ ಕಾಫಿ ಕುಡಿಯೋದ್ರಲ್ಲಿರೋ ಮಜಾನೇ ಬೇರೆ. ಅದು ಬಿಸಿ ಕಾಫಿ, ಈ ಥರ ಕೋಲ್ಡ್ ಎನ್ವಿರಾನ್ಮೆಂಟ್. ಸಕಲೇಶ್ಪುರ ಎಷ್ಟೇ ಬಿಸಿಲಿರಲಿ ಏನಿರಲಿ, ಆ ವಾತಾವರಣ ಇದೆಯಲ್ಲ, ನಿಜವಾಗ್ಲೂ ಒಂಥರ ಸ್ವರ್ಗದ ಥರ. ಇಲ್ಲಿ ಈ ಥರ ಕಾಫಿ ಕುಡ್ಕೊಂಡು ನಾವು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಸಮಯನ ಇಲ್ಲೇ ಕಳೆದೆ. ಅದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಹೋಗುವಂಥ ಪ್ಲೇಸ್ಗೆ ಹೊರಟೆ ಇಲ್ಲಿಂದ. ಇದಾಗಿತ್ತು ನನ್ನ ಇವತ್ತಿನ ಡೇ ವ್ಲಾಗ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ಏನೇ ಅಭಿಪ್ರಾಯ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ. ನಾನೊಬ್ಬಳು ಸ್ಟಾರ್ಟರ್ ಆಗಿರೋದನ್ನು ಯೂಟ್ಯೂಬಲ್ಲಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಧನ್ಯವಾದ ಕರುನಾಡು.